ಹಲೋ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಈಸಿ ಲೈಫ್ ವಿತ್ ಸೌಮ್ಯ ಕನ್ನಡ. ಇವತ್ತು ನಾನು ತುಂಬಾನೇ ರುಚಿಯಾಗಿ ಚಟ್ನಿ ಪುಡಿ ರೆಸಿಪಿ ತಂದಿದ್ದೀನಿ. ಈ ಚಟ್ನಿ ಪುಡಿನ ಬಿಸಿ ಬಿಸಿ ಅನ್ನದ ಜೊತೆ, ಇಡ್ಲಿ ಜೊತೆ, ದೋಸೆ ಜೊತೆ, ರೊಟ್ಟಿ ಚಪಾತಿ ಜೊತೆ ಎಲ್ಲ ತಿನ್ಬೋದು. ತುಂಬಾನೇ ಚೆನ್ನಾಗಿರುತ್ತೆ. ಈ ಚಟ್ನಿ ಪುಡಿ ಜೊತೆ ಬಿಸಿ ಬಿಸಿ ಎಣ್ಣೆನೋ ತುಪ್ಪನೋ ಹಾಕೊಂಡು ತಿಂತಿದ್ರೆ ಮಜಾನೇ ಬೇರೆ. ಹಾಗಾದ್ರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಟಿದ್ದೀನಿ. ಈಗ ಇದಕ್ಕೆ ಅರ್ಧ ಕಪ್ ಅಷ್ಟು ಹುರ್ಗಡ್ಲೆ ಹಾಕೊಂಡಿದ್ದೀನಿ. ಈಗ ಇದನ್ನ ಲೋ ಫ್ಲೇಮಲ್ಲಿ ಹುರ್ಕೋಬೇಕು. ತುಂಬ ಸಿಡ್ಸ್ಕೊಳಕ್ಕೆ ಹೋಗಬಾರ್ದು. ಈಗ ಇದು ನೋಡಿ ರೋಸ್ಟ್ ಆಗಿದೆ. ಇದನ್ನ ಸಪ್ರೇಟ್ ತಕೊಂಡು ಒಂದು ತಟ್ಟೆಗೆ ಹಾಕೊಳ್ಳೋಣ. ಇವಾಗ ಅರ್ಧ ಕಪ್ ಅಷ್ಟು ಉದ್ದಿನ ಕಾಳು ತೊಗೊಂಡಿದ್ದೀನಿ. ಉದ್ದಿನ ಕಾಳು ಅಥವಾ ಉದ್ದಿನ ಬೇಳೆ ಕೂಡ ತೊಗೋಬೋದು. ನನ್ನ ಹತ್ರ ಉದ್ದಿನ ಕಾಳು ಇತ್ತಲ್ಲ, ಅದೇ ತೊಗೊಂಡಿದ್ದೀನಿ. ಈಗ ಇದನ್ನು ಲೋ ಫ್ಲೇಮಲ್ಲಿ ಹುರ್ಕೋಬೇಕು. ನೋಡಿ, ಇದು ಕಲರ್ ಚೇಂಜ್ ಆಗಿದೆ. ಈ ಕಲರ್ ಬರೋವರೆಗೂ ಹುರ್ಕೋಬೇಕು. ಈಗ ಇದನ್ನು ತಕ್ಕೊಳ್ಳೋಣ. ಮತ್ತು 1/4 ಕಪ್ ಅಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ. ಈಗ ಇದನ್ನು ಲೋ ಫ್ಲೇಮಲ್ಲಿ ಹುರ್ಕೋಬೇಕು. ಎಲ್ಲನೂ ಅಷ್ಟೇ ಸಪ್ರೇಟಾಗಿ ಹುರ್ಕೋಬೇಕು. ಆಗಲೇ ಚೆನ್ನಾಗಿ ಫ್ರೈ ಆಗೋದು ಅದು. ಈಗ ಇದು ಫ್ರೈ ಆಗಿದೆ. ಇದನ್ನು ತಕ್ಕೊಳ್ಳೋಣ. ಇವಾಗ ಇದಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟು ಬಿಳಿ ಎಳ್ಳು ಹಾಕೋತಾ ಇದ್ದೀನಿ. ಇದನ್ನು ಲೋ ಫ್ಲೇಮಲ್ಲಿ ಹುರ್ಕೋಬೇಕು. ಇವಾಗ ಇದು ರೋಸ್ಟ್ ಆಗಿದೆ. ಇದನ್ನ ತಕ್ಕೊಳ್ಳೋಣ. ಇವಾಗ 2 ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಾಕೋತಾ ಇದ್ದೀನಿ. ನಾರ್ಮಲ್ ಡೈಲಿ ಯೂಸ್ ಮಾಡ್ತೀವಲ್ಲ ಆ ಅಕ್ಕಿ ಇದು. ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ. ನೋಡಿ, ಇದ್ರ ಕಲರ್ ಚೇಂಜ್ ಆಗಿದೆ. ಈಗ ಇದನ್ನ ತಕ್ಕೊಳ್ಳೋಣ. ಮತ್ತು ಇದಕ್ಕೆ 7 ರಿಂದ 8 ಒಣಮೆಣಸಿನ್ಕಾಯಿ ಹಾಕೊಂಡು ಹುರ್ಕೋತಾ ಇದ್ದೀನಿ. ಇದು ಖಾರ ಇರೋ ಮೆಣಸಿನ್ಕಾಯಿ. ನಾವು ಮಾಡ್ತಿರೋ ಕ್ವಾಂಟಿಟಿಗೆ ಇಷ್ಟು ಮೆಣಸಿನ್ಕಾಯಿ ಸಾಕಾಗುತ್ತೆ. ಜಾಸ್ತಿ ಹಾಕಿದ್ರೆ ತುಂಬ ಖಾರ ಆಗ್ಬಿಡುತ್ತೆ. ಇವಾಗ ಮೆಣಸಿನ್ಕಾಯಿ ಕಲರು ಚೇಂಜ್ ಆಗಿದೆ. ಇದನ್ನ ತಕ್ಕೊಳ್ಳೋಣ. ಇವಾಗ ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೊಂಡು ಹುರ್ಕೋಬೇಕು. ಕರ್ಬೇವಿನ ಸೊಪ್ಪನ್ನ ಕ್ಲೀನ್ ಮಾಡ್ಕೊಂಡು ಹಾಕೊಂಡಿದ್ದೆ. ಈಗ ಇದರಲ್ಲಿರೋ ಮಾಯ್ಶ್ಚರ್ ಎಲ್ಲ ಹೋಗೋವರೆಗೂ ಹುರ್ಕೋಬೇಕು. ಇವಾಗ ಇದಾಗಿದೆ. ಇವಾಗ ಲಾಸ್ಟಲ್ಲಿ ಇದಕ್ಕೆ ಒಂದೇ 1 ಟೀ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಂದು 8 ರಿಂದ 10 ಬೆಳ್ಳುಳ್ಳಿ ಹೆಸಳನ್ನು ಜಜ್ಜಿಬಿಟ್ಟು ಹಾಕೋತಾ ಇದ್ದೀನಿ. ಈಗ ಇದನ್ನು ಹುರ್ಕೋಬೇಕು. ಬೆಳ್ಳುಳ್ಳಿ ಸ್ವಲ್ಪ ಡ್ರೈ ಆಗೋವರೆಗೂ, ಅದು ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು. ನಾವೆಲ್ಲನೂ ಎಷ್ಟು ಚೆನ್ನಾಗಿ ಹುರಿದ್ಬಿಟ್ಟು ಡ್ರೈ ಮಾಡ್ಕೊಂಡು ಹಾಕಿದ್ರೆ ಚಟ್ನಿ ಪುಡಿ ಜಾಸ್ತಿ ದಿನ ಇರುತ್ತೆ. ಇವಾಗ ಬೆಳ್ಳುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದನ್ನು ತಕ್ಕೊಳ್ಳೋಣ. ನೋಡಿ, ಎಲ್ಲನೂ ಹುರಿದ್ಬಿಟ್ಟು ಈ ಥರ ತಟ್ಟೆಗೆ ಹಾಕಿಟ್ಟಿದ್ದೀನಿ. ಲಾಸ್ಟಲ್ಲಿ ಇದಕ್ಕೆ ಒಂದು 1/4 ಚಮಚ ಅಷ್ಟು ಹಿಂಗೆ ಹಾಕೋತಾ ಇದ್ದೀನಿ. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಈಗ 1 ರಿಂದ 1.5 ಟೀ ಸ್ಪೂನ್ ಉಪ್ಪು ಹಾಕಿದ್ರೆ ಬೇಕಾದಷ್ಟು. ಈಗ ಸ್ವಲ್ಪ ಹಾಕೊಳ್ಳಿ. ಲಾಸ್ಟಲ್ಲಿ ಇನ್ನೂ ಸ್ವಲ್ಪ ಬೇಕು ಅಂದರೆ ನೋಡ್ಕೊಂಡು ಹಾಕೊಂಡ್ರೆ ಆಯಿತು. ಈಗ ಇದನ್ನೆಲ್ಲ ತಣ್ಣಗಾದ್ಮೇಲೆ ಮಿಕ್ಸಿಲಿ ಪುಡಿ ಮಾಡ್ಕೋಬೇಕು. ತರ್ತರಿಯಾಗಿ ಪುಡಿ ಮಾಡ್ಕೋಬೇಕು. ತುಂಬಾ ಫೈನ್ ಪೌಡರ್ ಮಾಡ್ಕೋಬಾರ್ದು. ನೋಡಿ, ಲೈಟಾಗಿ ಇಷ್ಟು ತರ್ತರಿಯಾಗಿರಬೇಕು. ಈಗ ಈ ಚಟ್ನಿ ಪುಡಿ ಫುಲ್ ತಣ್ಣಗಾದ್ಮೇಲೆ ಒಂದು ಬಾಟ್ಲಿಗೆ ಹಾಕಿ ನೀವು ಸ್ಟೋರ್ ಮಾಡಿ ಇಡ್ಬೋದು. ರುಚಿಯಾಗಿ ದಿಢೀರಾಗಿ ಚಟ್ನಿ ಪುಡಿ ರೆಡಿಯಾಗಿದೆ. ಇದನ್ನು ಬಿಸಿ ಬಿಸಿ ಅನ್ನ ಜೊತೆ, ಇಡ್ಲಿ ದೋಸೆ ಜೊತೆ ಎಲ್ಲ ತಿನ್ಬೋದು. ಮತ್ತು ತಿನ್ನಬೇಕಾದ್ರೆ ಮೇಲೆ ಸ್ವಲ್ಪ ತುಪ್ಪನೋ ಎಣ್ಣೆನೋ ಬಿಸಿ ಮಾಡ್ಕೊಂಡು ಹಾಕ್ಕೊತೀನಿ. ತುಂಬಾ ಚೆನ್ನಾಗಿರುತ್ತೆ. ಇದ್ರ ಟೆಕ್ಸ್ಚರ್ ನೋಡಿ, ಇದ್ರ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.